ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸೆಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಇರಾನ್, ಇಸ್ರಾಯೇಲ್, ಅಮೆರಿಕಗಳ ನಡುವಿನ ಗುದ್ದಾಟ ಇಡೀ ಅರಬ್ ರಾಷ್ಟ್ರಗಳು ಕೊತ ಕುದಿಯುವಂತೆ ಮಾಡಿರುವುದು ನಾವು ಕಾಣ್ತಾ ಇದ್ದೇವೆ. ಇದರ ನಡುವೆ ಇಸ್ರಾಯೇಲ್ ತನ್ನ ಗ್ರೇಟರ್ ಇಸ್ರಾಯೇಲ್ ನಕ್ಷೆಯನ್ನ ಹೊರಗೆ ತಂದಿದೆ. 3000 ವರ್ಷಗಳ ಹಿಂದೆ ಇಸ್ರಾಯೇಲ್ ಗಡಿಗಳು ಎಲ್ಲೆಲ್ಲ ಹಬ್ಬಿತ್ತು ಅವೆಲ್ಲ ಸೇರಿಸಿ ಹೊಸ ನಕ್ಷೆಯನ್ನ ಅದು ಬಿಡುಗಡೆ ಮಾಡಿದೆ. ಅದರ ಪ್ರಕಾರ ಇಸ್ರಾಯೇಲ್ ಗಡಿ ಲೆಬನನ್, ಪ್ಯಾಲೆಸ್ತೈನ್ ದಾಟಿ ಸಿರಿಯಾದ ರಾಜಧಾನಿ ದಮಸ್ಕಸ್ ತನಕವು ಹಬ್ಬಿರುವುದು ಅರಬ್ ರಾಷ್ಟ್ರಗಳ ನಿದ್ದೆಯನ್ನ ಕೆಡಿಸಿದೆ. ಈ ಇಸ್ರಾಯೇಲ್ ಇದೆ ಅಲ್ವಾ, ಅದು ಹಾಗೆಲ್ಲ ಸುಮ್ನೆ ಹೇಳಿಕೆಗಳನ್ನ ಕೊಡೋದಿಲ್ಲ. ಕೊಟ್ಟ ಮೇಲೆ ಆ ಕೆಲಸವನ್ನ ಮಾಡೇ ಬಿಡುತ್ತೆ. ಇಸ್ರಾಯೇಲ್ ಪ್ರಧಾನಿ ನೆತನ್ಯಾಹು ಈ ಹೊಸ ನಕ್ಷೆಯನ್ನ ಬಿಡುಗಡೆ ಮಾಡುವ ಸ್ವಲ್ಪ ದಿನ ಹಿಂದೆ ಸಿರಿಯಾದ ಆಡಳಿತ ಬದಲಾವಣೆ ಆಗಿದ್ದು ನಿಮಗೆಲ್ಲ ಗೊತ್ತಿರಬಹುದು. ಅದರ ಬೆನ್ನಲ್ಲೇ ಸಿರಿಯಾದ ಸೇನಾ ನೆಲೆಗಳು, ಶಸ್ತ್ರಾಸ್ತ್ರ ಗೋಡೌನ್ಗಳ ಮೇಲೆ ಇಸ್ರಾಯೇಲ್ ಮಿಂಚಿನ ವಾಯುದಾಳಿ ಮಾಡಿದ್ದು ಕೂಡ ಅದೇ ಹೊತ್ತಲ್ಲಿ. ಬಶರ್ ಅಲ್ ಅಸಾದ್ ಎಂಬ ನರರಕ್ಕಸನ ಆಡಳಿತದಿಂದ ಸಿರಿಯಾ ಹೊರಗೆ ಬಂದು ಬಂಡುಕೋರರ ಕೈಗೆ ಸಿಗುವುದು ಅದರದೇ ಪೂರ್ವಭಾವಿ ತಯಾರಿ ಅಂತ ಅನಿಸ್ತಾ ಇದೆ. ಹಾಗಂತ ಇಸ್ರಾಯೇಲ್ ಖುಷಿ ಪಡುವ ಅಗತ್ಯ ಏನೂ ಇಲ್ಲ. ಯಾಕಂದ್ರೆ ಸಿರಿಯಾ ಬಣಲೆಯಿಂದ ಹಾರಿ ಬೆಂಕಿಗೆ ಬಿದ್ದಿದೆ ಅಷ್ಟೇ. ಈ ಇಸ್ಲಾಂ ಇದೆ ಅಲ್ವಾ, ಅದರಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಹರಾಮ್. ಹಾಗಾಗಿ ಸಿರಿಯಾದಲ್ಲಿ ಡೆಮೊಕ್ರೆಟಿಕ್ ಸರ್ಕಾರ ಬರುತ್ತೆ ಅನ್ನೋದು ಯಾವ ಸೂಚನೆಗಳು ಕಾಣ್ತಾ ಇಲ್ಲ. ಈಗ ಅಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿದಿರುವ ಇಸ್ಲಾಮಿಕ್ ಜಿಹಾದಿಗಳು ಶರಿಯತ್ ಆಧಾರದಲ್ಲೇ ಸಿರಿಯಾದ ಆಡಳಿತ ನಡೆಸ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಈಗ ಅಲ್ಲಿ ಪಟ್ಟಕ್ಕೆ ಬಂದವರಿಗೆ ಹಲವಾರು ವರ್ಷಗಳ ಹಿಂದೆನೆ ವಿಶ್ವಸಂಸ್ಥೆ ಭಯೋತ್ಪಾದಕರು ಎಂಬ ಪಟ್ಟವನ್ನ ಕೊಟ್ಬಿಟ್ಟಿದೆ. ಆ ಸಂಘಟನೆಗೆ ಅಲ್ ಖೈದಾ ಜೊತೆಗೆ ನೇರ ಸಂಪರ್ಕ ಇತ್ತು. ಇಷ್ಟು ದಿನ ಸಿರಿಯಾದ ಸರ್ವಾಧಿಕಾರಿ ಇದಾನಲ್ಲ ಬಶರ್ ಅಲ್ ಅಸಾದ್, ಅವನ ಸರ್ವಾಧಿಕಾರ ಹೇಗಿತ್ತು ಅಂದ್ರೆ 2011ರಿಂದ 2018ರವರೆಗೆ ಸುಮಾರು 35,000 ಜನರನ್ನ ಅಲ್ಲಿ ಚಿತ್ರಹಿಂಸೆ ನೀಡಿ ಅವನು ಸಾಯಿಸಿದ್ದಾನೆ. ಹೆಣ್ಮಕ್ಕಳ ಮೇಲೆ ಗುಂಪು ಅತ್ಯಾಚಾರ, ಮಕ್ಕಳಿಗೆ ಎಲೆಕ್ಟ್ರಿಕ್ ಶಾಕ್, ಸಂಬಂಧಿಕರನ್ನ ಹೆಣದ ಜೊತೆ ವಾರಗಟ್ಟಲೆ ಮಲಗಿಸುವುದು, ಮಾರಣಾಂತಿಕವಾದ ಹೊಡೆತ, ಚಿತ್ರಹಿಂಸೆಗಳಿಂದ ಆ ಕಾರಾಗೃಹವನ್ನ ಭೂಮಿಯ ಮೇಲಿನ ನರಕ ಅಂತಾನೆ ಹೇಳ್ಬಹುದು. ಈಗ ಅಲ್ಲಿ ಇಸ್ರಾಯೇಲ್ ಸರಣಿ ವಾಯುದಾಳಿಯನ್ನ ಮಾಡ್ತಾ ಇದೆ. ಸಿರಿಯಾದಲ್ಲಿ ಆಡಳಿತ ಬದಲಾವಣೆ ಆಗಿರೋದು, ಬಂಡುಕೋರರು ವಿಜಯ ಸಾಧಿಸುವುದನ್ನು ಇಸ್ರಾಯೇಲ್ ಸ್ವಾಗತಿಸಿದೆ. ಆದ್ರೆ ಅದು ಮೈಮರೆತು ಕೂತಿಲ್ಲ. ಬಶರ್ ಅಲ್ ಅಸಾದ್ ತನ್ನ ಜನರ ಮೇಲೆ ಮತ್ತು ಇಸ್ರಾಯೇಲ್ ಮೇಲೆ ಪ್ರಯೋಗ ಮಾಡಲು ಬೇರೆ ಬೇರೆ ರಾಸಾಯನಿಕ ಬಾಂಬ್ಗಳನ್ನ ತಯಾರು ಮಾಡಿ ಇಟ್ಕೊಂಡಿದ್ದ. ಅದು ವಾಸನೆ, ರುಚಿ, ಬಣ್ಣವಿಲ್ಲದ ವಿಷ ಅನಿಲ. ತನ್ನ ದೇಶದ ಜನರ ವಿರುದ್ಧವೇ ಅದರ ಪ್ರಯೋಗ ಮಾಡಿಸಿ ಲಕ್ಷಾಂತರ ಜನರನ್ನ ಕೊಂದು ಹಾಕಿದ್ದಾನೆ ಆ ಪಾಪಿ. ಈಗ ಆ ರಾಸಾಯನಿಕ ಬಾಂಬ್ಗಳು ಒಂದು ವೇಳೆ ಇಸ್ಲಾಮಿಕ್ ಜಿಹಾದಿಗಳ ಕೈಗೆ ಸಿಕ್ಕಿದ್ರೆ ಅವರು ಅದನ್ನ ಇಸ್ರಾಯೇಲ್ ಮೇಲೆ ಖಂಡಿತ ಪ್ರಯೋಗ ಮಾಡ್ತಾರೆ ಅಂತ ಇಸ್ರಾಯೇಲ್ಗೆ ಗೊತ್ತಿದೆ. ಹೇಳಿ ಕೇಳಿ ಇಸ್ರಾಯೇಲ್ ಚಾಣಕ್ಯ ನೀತಿಯನ್ನು ಅನುಸರಿಸುವ ದೇಶ. ಶತ್ರು ನಮ್ಮ ಮೇಲೆ ದಾಳಿ ಮಾಡುವವರೆಗೆ ಕಾದು ಕೂರುವ ಅಗತ್ಯವಿಲ್ಲ. ಆತ ನನ್ನ ಮೇಲೆ ಇವತ್ತಲ್ಲ ನಾಳೆ ದಾಳಿ ಮಾಡ್ತಾನೆ ಅಂತ ಗೊತ್ತಿದ್ರೆ ಇವತ್ತೇ ಅವನನ್ನ ಮುಗಿಸ್ಬಿಡ್ಬೇಕು ಅನ್ನೋದು ಇಸ್ರಾಯೇಲ್ನ ನೀತಿ. ಹೀಗಾಗಿ ಇಸ್ರಾಯೇಲ್ ಸಿರಿಯಾ ಮೇಲೆ ದಾಳಿ ಆರಂಭಿಸಿದೆ. ನೌಕಾಪಡೆ, ಡ್ರೋನ್ ಕ್ಷಿಪಣಿ, ಜೆಟ್ ಫೈಟರ್ಗಳ ಮೂಲಕ ಇಸ್ರಾಯೇಲ್ ಸಿರಿಯಾ ಮೇಲೆ ದಾಳಿ ಮಾಡಿದೆ. ಎಲ್ಲೆಲ್ಲಿ ಸಿರಿಯಾದ ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಿಸಿ ಇಟ್ಟಿದ್ದಾರೋ ಆ ಎಲ್ಲ ನೆಲೆಗಳನ್ನ ಚಿಂದಿ ಉಡಾಯಿಸ್ಬಿಟ್ಟಿದೆ. ಇದೆಲ್ಲ ಆಗ್ತಾ ಇರ್ಬೇಕಾದ್ರೆ ಇಸ್ರಾಯೇಲ್ನ ಪ್ರಧಾನಿ ಮಾಧ್ಯಮಗಳ ಮುಂದೆ ಬಂದು ನಾವು ಸಿರಿಯಾದ ಆಂತರಿಕ ವಿಚಾರಗಳಲ್ಲಿ ತಲೆ ಹಾಕುವುದಿಲ್ಲ, ನಾವು ಕೇವಲ ನಮ್ಮ ಬದ್ಧತೆಯನ್ನ ಕಾಪಾಡ್ಕೊಳ್ತೇವೆ ಅಂತ ಕೂಲ್ ಆಗಿ ಸ್ಪಷ್ಟನೆ ಬೇರೆ ಕೊಟ್ಟಿದ್ದಾರೆ. ಈ ಭದ್ರತೆಯನ್ನು ಖಾತ್ರಿಪಡಿಸಿಕೊಳ್ಳುವ ಕಾರ್ಯಾಚರಣೆ ಬಹುಶಃ ಇನ್ನು ಮುಂದಿನ ಕೆಲ ಕಾಲ ನಡೆಯಬಹುದು. ಇಷ್ಟು ದಿನ ಇಸ್ರಾಯೇಲ್ ವಿರುದ್ಧ ಹೋರಾಡ್ತಿರುವ ಲೆಬನನ್ ಹಿಜ್ಬುಲ್ಲಾ ಉಗ್ರರಿಗೆ ಇರಾನ್ ಶಸ್ತ್ರಗಳನ್ನ, ಮದ್ದುಗುಂಡುಗಳನ್ನ, ಆಹಾರಿ ಸಾಮಗ್ರಿಗಳನ್ನ ಸಿರಿಯಾದ ಮೂಲಕ ಸಪ್ಲೈ ಮಾಡುತ್ತಿತ್ತು. ಈಗ ರಸ್ತೆ ಮೂಲ ಸೌಕರ್ಯಗಳನ್ನ ಕೂಡ ಇಸ್ರಾಯೇಲ್ ಪುಡಿ ಮಾಡಿ ಹಾಕಿದೆ.
ಕಳೆದ ವಾರ ಇಸ್ರಾಯೇಲ್ನ ನೌಕಾಪಡೆ ಸಿರಿಯಾದ 15 ಯುದ್ಧ ನೌಕೆಯನ್ನ ನಾಶಗೊಳಿಸಿದೆ. ಸಿರಿಯಾದಲ್ಲಿ ಮುಂದೆ ಅಧಿಕಾರ ವಹಿಸಿಕೊಳ್ಳುವವರು ಇಸ್ರಾಯೇಲ್ನ ವಿರುದ್ಧ ಇರಾನ್ ಮತ್ತಿತರ ಮುಸ್ಲಿಂ ದೇಶಗಳು ನಡೆಸುತ್ತಿರುವ ಯುದ್ಧದಲ್ಲಿ ಕೈ ಜೋಡಿಸಿಕೊಳ್ಳುವ ಮೊದಲೇ ಎಚ್ಚರಿಕೆ ವಹಿಸಿಕೊಳ್ಳಬೇಕು ಅಂತ ನೇರ ಸಂದೇಶವನ್ನ ಆ ಬಂಡುಕೋರರಿಗೆ ಇಸ್ರಾಯೇಲ್ ಕೊಟ್ಟಿದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಗೋಲನ್ ಹೈಟ್ಸ್ ಭೂಭಾಗವನ್ನ ಇಸ್ರಾಯೇಲ್ ವಶಪಡಿಸಿಕೊಂಡಿದೆ. ನಿಮ್ಗೆ ಈ ಗೋಲನ್ ಹೈಟ್ಸ್ ಬಗ್ಗೆ ಖಂಡಿತ ಹೇಳ್ಬೇಕು. 1967ರ ಯುದ್ಧದಲ್ಲೇ ಇಸ್ರಾಯೇಲ್ ಪಡೆ ಗೋಲನ್ ಹೈಟ್ಸ್ ಪ್ರದೇಶವನ್ನ ಗೆದ್ಕೊಂಡಿತ್ತು. ಆದ್ರೆ 1974ರಲ್ಲಿ ನಡೆದ ಒಪ್ಪಂದದಂತೆ ಎರಡು ದೇಶಗಳು ಅಂದ್ರೆ ಸಿರಿಯಾ ಮತ್ತು ಇಸ್ರಾಯೇಲ್ ನಡುವೆ ಇಲ್ಲೊಂದು ಬಫರ್ ಝೋನ್ ನಿರ್ಮಾಣ ಆಯ್ತು. ಅಂದ್ರೆ ಗೆರೆ ದಾಟಿ ನೀವು ಬರಬೇಡಿ, ನಾವು ಬರೋದಿಲ್ಲ ಅನ್ನುವ ರೀತಿಯಲ್ಲಿ. ಈಗ ಆ ಬಫರ್ ಝೋನ್ ಅನ್ನ ಭೇದಿಸಿ ಇಸ್ರಾಯೇಲ್ ಭೂಸೇನೆ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ವಿಶ್ವಸಂಸ್ಥೆಯ ವಕ್ತಾರರು ಈ ಬೆಳವಣಿಗೆಯನ್ನ ಖಂಡಿಸ್ತಾ ಇದ್ದಾರೆ. ಆದ್ರೆ ಇದನ್ನೆಲ್ಲ ಇಸ್ರಾಯೇಲ್ ಕಿವಿಗೆ ಹಾಕೊಳ್ಳಲ್ಲ. ಸಿರಿಯಾದ ಆಂತರಿಕ ಸ್ಥಿತಿ ಅಷ್ಟೊಂದು ಸೂಕ್ಷ್ಮವಾಗಿರುವಾಗ ಇಸ್ರಾಯೇಲ್ ಈ ರೀತಿ ದಾಳಿ ಮಾಡಿದ್ದು ಎಷ್ಟು ಸರಿ? ಹೀಗಂತ ಅಂತಾರಾಷ್ಟ್ರೀಯ ವಲಯದಲ್ಲಿ ಚರ್ಚೆಗಳು ಆಗ್ತಾ ಇವೆ. ಇತ್ತ ಈಜಿಪ್ಟ್ ಕೂಡ ಇಸ್ರಾಯೇಲ್ ವಿರುದ್ಧ ಕಣಕ್ಕೆ ಇಳಿದಿದೆ. ಸಿರಿಯಾದ ಭೂಭಾಗವನ್ನ ಇಸ್ರಾಯೇಲ್ ಆಕ್ರಮಣ ಮಾಡಿದೆ. ವಿಶ್ವಸಂಸ್ಥೆ ನಮ್ಮ ಭದ್ರತೆ ಖಾತ್ರಿ ಪಡಿಸಬೇಕು ಅಂತ ಅದು ಬಾಯ್ ಬಡ್ಕೊಳ್ತಾ ಇದೆ. ಆದ್ರೆ ಇಸ್ರಾಯೇಲ್ ತನ್ನ ಎರಡೂ ಕಿವಿಗೆ ಹತ್ತಿಯನ್ನ ಹಾಕಿಕೊಂಡು ತನ್ಗೆ ಏನ್ ಮಾಡ್ಲಿಕ್ಕೆ ಬೇಕೋ ಅದನ್ನ ಮಾಡಿ ಮುಗಿಸ್ತಾ ಇದೆ. ಉಗ್ರವಾದಕ್ಕೆ ಬುದ್ಧಿ ಕಲಿಸಲು ಇಸ್ರಾಯೇಲ್ ಗೋಲನ್ ಹೈಟ್ಸ್ ಮೇಲೆ ತನ್ನ ಪಡೆಯನ್ನ ಈಗಾಗ್ಲೇ ನಿಯೋಜನೆ ಮಾಡಿದೆ. ಇತ್ತ ಇಸ್ರಾಯೇಲ್ನ ಪ್ರಧಾನಿ ಬೇರೆ ಸ್ಟೈಲ್ ಅಲ್ಲಿ ಮಾತಾಡಿದ್ದಾರೆ. ಸಿರಿಯಾದಲ್ಲಿ ನೂತನ ರಾಜಕೀಯ ವ್ಯವಸ್ಥೆ ಅಸ್ತಿತ್ವಕ್ಕೆ ಬರುವುದು ನಾವು ಸ್ವಾಗತ ಮಾಡ್ತೇವೆ. ಈ ಸರ್ಕಾರದ ಜೊತೆಗೆ ನಾವು ಷರತ್ತುಬದ್ಧ ಸ್ನೇಹ ಬಯಸುತ್ತೇವೆ ಅಂತ ಹೇಳಿ ಚೆಕ್ ಮೇಟ್ ಆಡಿದ್ದಾರೆ. ಒಂದ್ ವೇಳೆ ಇರಾನ್, ಲೆಬನನ್, ಹಿಜ್ಬುಲ್ಲಾ ಜೊತೆ ಸೇರಿ ಸಿರಿಯಾ ಏನಾದ್ರೂ ಇಸ್ರಾಯೇಲ್ ತಂಟೆಗೆ ಬಂದ್ರೆ ಇದಕ್ಕಿಂತ 10 ಪಟ್ಟು ಜಾಸ್ತಿ ಉತ್ತರವನ್ನ ಕೊಡ್ತೇವೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆ ನಮ್ ತಂಟೆಗೆ ಬಂದ್ರೆ ಯಾರನ್ನು ಬಿಡೋದಿಲ್ಲ ಅನ್ನೋದು ಇಸ್ರಾಯೇಲ್ನ ನಿಲುವು. ಆದ್ರೆ ಗ್ರೇಟರ್ ಇಸ್ರಾಯೇಲ್ ನಕ್ಷೆ ಅನ್ನೋದು ಇನ್ನು ಯಾರ ಬುಡಕ್ಕೆ ಸಂಚಿಕಾರ ತರೋಕ್ಕೆ ಬಾಕಿ ಇದೆಯೋ ಅನ್ನೋದು ಗೊತ್ತಿಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.